ಹಿಂದೂಗಳು ಪೂಜಿಸಿಕೊಂಡು ಬರ್ತಕ್ಕಂಥ ದೇವರುಗಳು ತನ್ನ ಜಲಕವನ್ನು ಮಾಡುವಂಥ ಸ್ಥಳ, ಪವಿತ್ರವಾದ ಸ್ಥಳ. ನಾವು ತಿರುಪತಿ ಸಮಾನವಾದ ಕ್ಷೇತ್ರ ಅಂತೇಳಿ ಶಿರ್ವದಲ್ಲಿ ಹೇಳ್ಕೊಂಡಿರುವಂಥ ಊರು. ಅಂಥ ಶಿರ್ವದಲ್ಲಿ ನಿನ್ನೆ ಐರಾವತ ಘಟನೆ ನಡೆದಿದೆ. ಯಾಕಂತೇಳಿದರೆ ಈಗಾಗಲೇ ಸರ್ಕಾರ ನೇರವಾಗಿ ಹೇಳ್ಬೇಕಂತ ಹೇಳಿದರೆ ಎಲ್ಲದರಲ್ಲೂ ಸಫಲ ಅಂತ ಹೇಳಲಿಕ್ಕಿಲ್ಲ. ಯಾಕಂತೇಳಿದರೆ ನಾವು ಒಂದು ಮನೆ ಗೃಹ ಪ್ರವೇಶ ಆಗಲಿ, ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡಬೇಕಾಗಲಿ, ನಾವು ಆ ಮಾಡುವಂಥ ಸಂದರ್ಭದಲ್ಲಿ ನಾವು ಗೋವನ್ನು ದೇವರಂತೆ ಪ್ರೀತಿಸಿ ನಾವು ಆ ಕಾರ್ಯಕ್ರಮದಲ್ಲಿ ಗೋವನ್ನು ಕರ್ಕೊಂಡು ಹೋಗ್ತೇವೆ. ಆದರೆ ಇಂಥ ಘಟನೆಗಳು ನಡೆಯುವಂಥ ಸಂದರ್ಭದಲ್ಲಿ ಸರ್ಕಾರ ಯಾಕೆ ಇದರ ಬಗ್ಗೆ ಎಚ್ಚೆತ್ತುಕೊಳ್ಳುವುದಿಲ್ಲ? ಬಜರಂಗ ದಳ, ವಿಶ್ವ ಹಿಂದೂ ಪರಿಷತ್ನ ಎಲ್ಲ ಸಂಘ ಸಂಸ್ಥೆಗಳು ಎಲ್ಲರೂ ಕೈ ಜೋಡಿಸಿಕೊಂಡು ಎಷ್ಟೇ ಸಲ ಮನವಿ ಮಾಡಿದರೂ ಕೂಡ ಸರ್ಕಾರ ವಿಫಲವೇ ಆಗ್ತಾಯಿದೆ. ಇದನ್ನು ಯಾಕೆ ಸರ್ಕಾರ ಗಂಭೀರವಾಗಿ ಪರಿಗಣಿಸುವುದಿಲ್ಲ? ಇಂಥ ಘಟನೆ ಮಾಡೋರ ಮೇಲೆ ಯಾಕೆ ಸರ್ಕಾರ ಕಠಿಣ ಕ್ರಮ ಕೈಗೊಳ್ಳುತ್ತಿಲ್ಲ? ಇದೆಲ್ಲವನ್ನು ಕೂಡ ಮುಂದೊಂದು ದಿನ ಸಮಾಜ ನಮ್ಮದು ಯಾವ ಕಡೆಗೆ ಹೋಗ್ತದೆ ಎಂಬುದರ ಬಗ್ಗೆ ಸಂಕೇತ ಇದೆ. ಅದರಿಂದ ನಾನು ನಿನ್ನೆ ನಡೆದಂಥ ಶಿರ್ವದಲ್ಲಿ ಕಲ್ಲೊಟ್ಟು ಪಾಪನಾಶ ಘಟನೆಯನ್ನು ತೀವ್ರವಾಗಿ ಖಂಡಿಸ್ತೇನೆ. ಮುಂದೆ ಶಿರ್ವಲ್ಲ, ಇಡೀ ನಮ್ಮ ರಾಷ್ಟ್ರ ಮಟ್ಟದಲ್ಲಿ ಇಲ್ಲಿ ಕೂಡ ಇಂತಹ ಘಟನೆಗಳಾಗಬಾರ್ದು. ಯಾಕಂತ ಹೇಳಿದರೆ ಅಲ್ಲಿ ಜನಸಂಖ್ಯೆ ಕಮ್ಮಿ ಉಂಟಂತೇಳಿ ಹಾಕಿದ್ದಾರೆ. ಆದರೆ ಶಿರ್ವದಲ್ಲಿ ದೇವರುಗಳು ನೆಲೆ ಇದ್ದಾರೆ ಅಂತ ಹೇಳಿದಕ್ಕೆ ಇದೇ ಸಾಕ್ಷಿ. ಅದು ಸರಿಯಾದ ರೀತಿಯಲ್ಲಿ ಜನರಿಗೆ ತೋರಿಸಿಕೊಟ್ಟು ಯಾವ ರೀತಿ ನೀರು ಕಲುಷಿತ ಆಗಿದೆ ಎಂಬುದರ ಬಗ್ಗೆ ನಿನ್ನೆಲ್ಲ ಪ್ರತ್ಯಕ್ಷವಾಗಿ ಸಾರ್ವಜನಿಕರು ನೋಡಿದ್ದಾರೆ. ಆದ್ದರಿಂದ ಈ ರೀತಿ ಘಟನೆ ಆಗಬಾರ್ದು. ಈ ಘಟನೆಯಲ್ಲಿ ಯಾರು ತೊಡಗಿಕೊಂಡಿದ್ದಾರೋ ಅವರ ಮೇಲೆ ಕಠಿಣ ಕ್ರಮ ನೀವು ಕೈಗೊಳ್ಳಬೇಕು. ಆ ಕ್ರಮವನ್ನು ತಗೊಂಡ ನಂತರ ಮುಂದೆ ಈ ಕಠಿಣ ಕ್ರಮದಿಂದಾಗಿ ಬೇರೆ ರಾಷ್ಟ್ರ ಎಲ್ಲಿ ಕೂಡ ಇಂಥ ಘಟನೆಗಳಾಗಬಾರ್ದು ಅಂತೇಳಿ ನಾನು ಆಗ್ರಹಿಸುತ್ತಾ, ಮುಂದೊಂದು ದಿನ ಇಡೀ ಸರ್ಕಾರ, ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಆಗಲಿ ಗೋವನ್ನು ರಾಷ್ಟ್ರ ಪ್ರಾಣಿ ಎಂದು ಘೋಷಣೆ ಮಾಡಿ ಆ ಪ್ರಾಣಿಗಳ ದನಕ್ಕೆ, ಗೋವುಗಳಿಗೆ ಯಾವುದೇ ಸಮಸ್ಯೆ ಆಗದಂತೆ ಸರ್ಕಾರ ಕಠಿಣ ಕ್ರಮ ಕೈಗೊಳ್ಳಬೇಕಂತೇಳಿ ಈ ಮೂಲಕ ನಾನು ಸರ್ಕಾರಕ್ಕೂ ಆಗ್ರಹಿಸ್ತೇನೆ. ನಿನ್ನೆ ನಡೆದಂಥ ಘಟನೆಗೆ ಕೂಡ ತುಂಬ ಬೇಸರವನ್ನು ಕೂಡ ಈ ಮೂಲಕ ನಾನು ಬಿಎನ್ಆರ್ ಪಬ್ಲಿಕ್ ಸ್ಕೂಲ್ ಎಸ್ಎಸ್ಎಲ್ಸಿ ಫಲಿತಾಂಶದಲ್ಲಿ ಭಾವನಾ ಟಿಎಸ್ 625ಕ್ಕೆ 625 ಅಂಕಗಳನ್ನು ಗಳಿಸುವ ಮೂಲಕ ರಾಜ್ಯಕ್ಕೆ ಪ್ರಥಮ ರ್ಯಾಂಕ್ ಪಡೆದ ಶಾಲೆ ಎಂಬ ಹೆಗ್ಗಳಿಕೆಗೆ ಭಾಜನವಾಗಿದೆ. 2026-27ನೇ ಶೈಕ್ಷಣಿಕ ಸಾಲಲ್ಲಿ ಮಾಂಟೆಸರಿಯಿಂದ 10ನೇ ತರಗತಿವರೆಗೆ ಪ್ರವೇಶಾತಿಗಳು ಪ್ರಾರಂಭ ಆಗಿದ್ದು ಕೆಲವು ಪ್ರವೇಶಾತಿಗಳು ಲಭ್ಯ ಇದೆ. ಪ್ರತಿಭಾನ್ವಿತ ಮಕ್ಕಳಿಗೆ ವಿದ್ಯಾರ್ಥಿ ವೇತನದ ಸೌಲಭ್ಯ ಇದೆ. ಒಮ್ಮೆ ಭೇಟಿ ನೀಡಿ. ಬಿಎನ್ಆರ್ ಪಬ್ಲಿಕ್ ಸ್ಕೂಲ್, ಬಾಬಣ್ಣ ಲೇಔಟ್, ಮಲ್ಲಸಂದ್ರ, ಟಿ ದಾಸರಹಳ್ಳಿ, ಬೆಂಗಳೂರು. ಶಾಲೆಯ ಪ್ರಮುಖ ಸೌಲಭ್ಯಗಳು ಇಂತಿವೆ: ವಿಶಾಲವಾದ ಆಟದ ಮೈದಾನ, ಡಿಜಿಟಲ್ ತರಗತಿಗಳು, ಎಐ ಮತ್ತು ರೋಬೋಟಿಕ್ಸ್, ಯೋಗ, ಪಾಶ್ಚಿಮಾತ್ಯ ನೃತ್ಯ ಮತ್ತು ಭರತನಾಟ್ಯ ತರಗತಿಗಳು, ಚೆಸ್ ಅಕಾಡೆಮಿ, ಕ್ರಿಕೆಟ್ ಅಕಾಡೆಮಿಯಂತೆ 2024-25ನೇ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆಯ ಫಲಿತಾಂಶದಲ್ಲಿ ರಾಜ್ಯಮಟ್ಟದ 5 ರ್ಯಾಂಕ್ ಪಡೆದಿರುವುದು. ಅದರಲ್ಲಿ ಭಾಸ್ಕರ್ಯನ್ 625ಕ್ಕೆ 622 ಪಡೆದು ರಾಜ್ಯಕ್ಕೆ 4ನೇ ರ್ಯಾಂಕ್ ಗಳಿಸಿರುವುದು ಶ್ಲಾಘನೀಯ. ಮತ್ತು ಗುಜರಾತ್ನಲ್ಲಿ ನಡೆಯುವ ರಾಷ್ಟ್ರಮಟ್ಟದ ಟೈಕ್ವಾಂಡೋ ಸ್ಪರ್ಧೆಗೆ ನಮ್ಮ ಶಾಲೆಯ ಮಕ್ಕಳಾದ ಸುತನ್, ಶಿವಾನಿ, ಕುಶಿಕಾ ಆಯ್ಕೆಯಾಗಿರುವುದು ಹೆಮ್ಮೆಯ ವಿಷಯ. ಬಿಎನ್ಆರ್ ಶಾಲೆ ಗುಣಾತ್ಮಕ ಶಿಕ್ಷಣವನ್ನ ನೀಡುವಲ್ಲಿ ಯಶಸ್ವಿಯಾಗಿದೆ.